ಬೆಳಗ್ಗೆ 11 ಗಂಟೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನ ಕ್ಲೋಸ್. ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನ ಇದು. ಬೆಳಗ್ಗೆ 11 ಗಂಟೆಯಿಂದ ನಾಳೆ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ. ನಾಳೆ ಮೊದಲ ಪೂಜೆಯ ನಂತರ ಭಕ್ತಾದಿಗಳಿಗೆ ಅವಕಾಶ ಇರುತ್ತೆ, ಪೂಜೆ ಪುನಸ್ಕಾರಕ್ಕೆ ಅವಕಾಶ ಇರುತ್ತೆ. ವಿಶೇಷ ಹೋಮ ಹವನಗಳನ್ನು ಕೂಡ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಯಿಂದ 7 ಗಂಟೆಯವರೆಗೂ ಕೂಡ ದೇವರನ್ನ ದಿಗ್ಬಂಧನದಲ್ಲಿಡುವಂತಹ ಕೆಲಸ ಆಗುತ್ತೆ. ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್ ಮತ್ತು ಅರುಣ ಇಬ್ಬರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲು ಮಾದೇಶ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮಾದೇಶ್, ಸಾಮಾನ್ಯವಾಗಿ ಇವತ್ತು ಭಾನುವಾರ, ಹುಣ್ಣಿಮೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಈಗ ಬನಶಂಕರಿ ದೇವಾಲಯದಲ್ಲಿರುವಂತಹ ತಾವು ಅಲ್ಲಿ ಯಾವ ರೀತಿಯ ಸಿಚುಯೇಷನ್ ಇದೆ, ಯಾವ ರೀತಿಯ ಸಿದ್ಧತೆಯನ್ನ ಗ್ರಹಣದ ವಿಚಾರಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿದೆ, ಭಕ್ತಾದಿಗಳು ಏನು ಹೇಳ್ತಾರೆ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಬನಶಂಕರಿ ದೇವಾಲಯದಲ್ಲಿ ನಾನೀಗ ಇದ್ದೇನೆ. ಇವತ್ತು ಹಲವು ವಿಶೇಷಗಳಿದ್ದಾವೆ. ಖಗೋಳ ಕೌತುಕ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬನಶಂಕರಿ ದೇವಿಯ ಜನ್ಮೋತ್ಸವ ಕೂಡ ಇವತ್ತೇ ಇರುವಂತಹ ಹಿನ್ನೆಲೆಯಲ್ಲಿ ಹುಣ್ಣಿಮೆ ಪಿತೃಪಕ್ಷ ಆರಂಭದ ದಿನ ಜನರ ಭಕ್ತರನ್ನ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಎಲ್ಲರೂ ಕೂಡ ಇವತ್ತು ಜನ್ಮೋತ್ಸವವನ್ನು ಆಚರಿಸುವಂತ ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ಅಂದ್ರೆ ಸಂಜೆ 4:30 ದೇವಾಲಯದ ಬಾಗಿಲನ್ನ ಹಾಕೋದಕ್ಕೆ ಈಗಾಗಲೇ ಹೇಳಿದ್ರು, ಅರ್ಚಕರೆಲ್ಲರೂ ಕೂಡ ಹೇಳಿದ್ದಾರೆ. ಅದರಿಂದಾಗಿ ಆದಷ್ಟು ಬೇಗ ನಾವು ದೇವಿಯ ದರ್ಶನ ಮಾಡಿಕೊಳ್ಳೋಣ. ಏನು ಅಭಿಷೇಕ ಚಂಡಿಕ ಹೋಮವನ್ನು ಕೂಡ ಇವತ್ತು ಹಮ್ಮಿಕೊಳ್ಳಲಾಗುತ್ತೆ. ಎಲ್ಲವೂ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅವೆಲ್ಲವನ್ನು ಕೂಡ ಪೂಜೆಗಳನ್ನ ಮಾಡಿದ ನಂತರ ನಾವು ಗ್ರಹಣವನ್ನ ಬರಮಾಡ್ಕೊಳ್ಬೇಕಾಗುತ್ತೆ. ಅದರಿಂದಾಗಿ ನಾವು ಜನ್ಮೋತ್ಸವದ ದಿನ ತಾಯಿಯನ್ನ ನೆನೆಯೋಣ ಅನ್ನುವಂಥದ್ದು. ಗ್ರಹಣದ ದಿನದಲ್ಲಿ ತಾಯಿಯನ್ನ ದರ್ಶನ ಮಾಡಿದ್ರೆ ಒಳಿತು, ಮತ್ತೆ ಯಾರಿಗೂ ಕೂಡ ಕೆಡುಕಾಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಂದ್ರೆ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ನಾನು ಭಕ್ತರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇನೆ, ಏನು ಹೇಳ್ತಾರೆ ಅಂತ. ಮೇಡಮ್, ಏನು ಹೇಳ್ತೀರಿ ಮೇಡಮ್? ಈಗ ಜನ್ಮೋತ್ಸವದ ಜೊತೆಗೆ ಗ್ರಹಣ ಸಾಕಷ್ಟು ವಿಶೇಷತೆಗಳಿದೆ ಇವತ್ತು. ಸರ್, ತುಂಬ ಇವತ್ತು ನಾನು ಪ್ರತಿ ವರ್ಷ ಬರ್ತಾಯಿದ್ದೀನಿ. 5 ಇಯರ್ಸ್ ಆಯಿತು. ನಾನು 5 ಇಯರ್ಸಿಂದ ಬರ್ತಾಯಿದ್ದೀನಿ ಸರ್. ತುಂಬ ಒಳ್ಳೆಯದಾಗಿದೆ ದೇವರಿಂದ. ಇವತ್ತು ಜನ್ಮೋತ್ಸವ ನಡೀತಿದೆ. ತುಂಬ ದೇವರು ತುಂಬ ವರ ಕೊಟ್ಟಿದೆ ಸರ್. ನಾನು ಆವಾಗಿಂದ 5 ವರ್ಷದಿಂದ ಬಂದಿದ್ದೀನಿ, ತಾಯಿನ ನಂಬಿದ್ದೀನಿ ಸರ್. ಇನ್ನು ಪ್ರತಿ ವರ್ಷವೂ ನನಗೆ ಆದಷ್ಟು ಬರ್ತೀನಿ, ಪ್ರಯತ್ನ ಪಡ್ತೀನಿ ಸರ್. ಗ್ರಹಣ ಇರೋದ್ರಿಂದ ಆದಷ್ಟು ಮಧ್ಯಾಹ್ನನೇ ಕ್ಲೋಸ್ ಮಾಡ್ತಾ ಇದ್ದಾರೆ. ತುಂಬ ಜನ ಬರ್ತಿದ್ದಾರೆ ಅನಿಸುತ್ತೆ. ಐ ಥಿಂಕ್ ಸೊ ಫುಲ್ಲು ಜನ ಜಾಸ್ತಿ, ಬೇಗ ದರ್ಶನ ಮಾಡ್ಕೊಳ್ಳೋ ಅಂತ ಬೆಳಗ್ಗೆನೇ ಬಂದಿದೆ. ಥ್ಯಾಂಕ್ ಯು ಸರ್. ಮೇಡಮ್, ಇವತ್ತು ಜನ್ಮೋತ್ಸವ ಮತ್ತೆ ಗ್ರಹಣ ಬೇರೆ ಇದೆ, ಏನು ಹೇಳ್ತೀವಿ? ನಾವು 36 ವರ್ಷದಿಂದ ಇಲ್ಲಿ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಮ್ಮ ಪಕ್ಕದ ಮನೆಯವರು ಹುಡುಗಿಗೆ ಮದುವೆ ಆಗಿಲ್ಲ ಅಂತ ಬಂದರು. ನಮ್ಮ ನಾದಿನಿಗೂ ಮದುವೆನೇ ಆಗಿರಲಿಲ್ಲ 30 ವರ್ಷ ಆದ್ರೂ. ಅದಕ್ಕೆ ನಾನು ಆವಾಗ ಬಂದರೆ ಅವ್ರು ಹೇಳಿದ್ರು ಪಕ್ಕದ ಮನೆಯವರು ಒಂದೇ ಒಂದು ಯಾವಾಗ ಬಾವಿ ಇಲ್ಲೆಲ್ಲ ಇವಷ್ಟು ವಿಶೇಷ ಬಗ್ಗೆ ಗ್ರಹಣ ಇದೆ ಅಂತ 6 ಗಂಟೆವರೆಗೂ ಇಟ್ಟಿದ್ದಾರೆ. ನಮಗೆ ಬಂದು ಎಲ್ಲ ಒಳ್ಳೆಯದಾಗಿದೆ. 36 ವರ್ಷದಿಂದ ನಾನು ಕೇಳಿದ್ದಿದೆ ಇಲ್ಲ ಅಂತ ಅಮ್ಮ ಹೇಳಿಲ್ಲ. ಒಂದು ದೀಪ ಹಚ್ಚಿ ಒಂದು ಕರ್ಪೂರ ಹಚ್ಚಿದ್ರೆ ಸಾಕು. ಅವಳ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದೀನಿ 36 ವರ್ಷದಿಂದ. ನಮಗೆಲ್ಲ ಒಳ್ಳೆಯದಾಗಿದೆ ಅಮ್ಮನ ಮೇಲೆ. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಬನಶಂಕರಿ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಯಾವ ರೀತಿ ಇದೆ ಅನ್ನೋದಕ್ಕೆ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಅರುಣ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂಥದ್ದು. ಅರುಣ, ಈಗ 11 ಗಂಟೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ ಅಂಥೇಳಿ ಪ್ರಧಾನ ಅರ್ಚಕರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ದೇವಸ್ಥಾನ ಕ್ಲೋಸ್ ಆಗೋದಕ್ಕೆ. ಈಗ ಯಾವ ರೀತಿಯ ಸಿಚುಯೇಷನ್ ಇದೆ, ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ, ಅರ್ಚಕರು ಏನು ಹೇಳ್ತಾ ಇದ್ದಾರೆ, ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಎಸ್ ಪ್ರೇಮ್, ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ. ಈ ನಿಟ್ಟಿನಲ್ಲಿ ಅನೇಕ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಹಲವು ದೇವಾಲಯಗಳನ್ನ ಕ್ಲೋಸ್ ಮಾಡಲಾಗುತ್ತೆ. ಅದರಲ್ಲೂ ಗವಿಪುರಂನಲ್ಲಿರ್ತಕ್ಕಂತಹ ಗವಿಗಂಗಾಧರೇಶ್ವರ ದೇವಾಲಯ 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಬಹುತೇಕ ದೇವಾಲಯಗಳು ಮಧ್ಯಾಹ್ನದ ಅಷ್ಟೊತ್ತಿಗೆ ಕ್ಲೋಸನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಪ್ರತಿ ಬಾರಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯೇ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಗ್ರಹಣದ ಮೋಕ್ಷ ಕಾಲದ ನಂತರ ದೇವಸ್ಥಾನಗಳನ್ನು ಓಪನ್ ಮಾಡಿ ಶುದ್ಧೀಕರಣವನ್ನು ನಡೆಸಿ ತದನಂತರ ವಿಶೇಷ ಪೂಜೆ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಅರುಣ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ, ಕಂಟಿನ್ಯೂ ಮಾಡಬಹುದಾ ಅಂತ ಹೇಳಿ.
ಎಸ್ ಪ್ರೇಮ್, ಇವತ್ತು 11 ಗಂಟೆಗೆ ಗವಿಗಂಗಾಧರೇಶ್ವರ ದೇವಾಲಯ ಕೂಡ ಕ್ಲೋಸ್ ಆಗುತ್ತೆ. ಅದಕ್ಕಿಂತ ಮೊದಲೇ ಈಗಾಗಲೇ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಪೂಜೆ ಇರ್ಬೋದು, ಜೊತೆಗೆ ಹಲವು ಅಭಿಷೇಕಗಳನ್ನ ಕೂಡ ನೆರವೇರಿಸಲಾಗಿದೆ. ನೋಡ್ಬೋದಾಗಿದೆ ದೇವಾಲಯದ ಮುಂಭಾಗದಲ್ಲಿಯೂ ಕೂಡ ನೂರಾರು ಜನ ಭಕ್ತಾದಿಗಳು ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲರೂ ಬಂದ್ಬಿಟ್ಟು ದೇವರ ದರ್ಶನವನ್ನು ಪಡಿಬೇಕು. ಇನ್ನೇನು 11 ಗಂಟೆಗೆ ದೇವಾಲಯ ಕ್ಲೋಸ್ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಹಲವು ಸೇವೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಗವಿಗಂಗಾಧರೇಶ್ವರ ದೇವಾಲಯವನ್ನು ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಬಂದಂತಹ ಜನ ಇಲ್ಲಿ ಒಂದು ದೇವರಿಗೆ ಅವರ ಒಂದು ಸೇವೆಯನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲೊಬ್ರು ಭಕ್ತರಿದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಏನು ಹೇಳ್ತೀರಾ ಸರ್, ಈಗ ಗ್ರಹಣದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನನಗೆ ಗೊತ್ತಿಲ್ಲ ಸರ್, ಕೇಳಿ. ಓಕೆ, ಈಗ ಡೈರೆಕ್ಟಾಗಿ ಅರ್ಚಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್ ಏನು ಹೇಳ್ತೀರಾ, ಈಗ ಗ್ರಹಣಕ್ಕೆ ದಿನ ಬಂದಿದ್ದೀರಾ, ಏನು ಹೇಳ್ತೀರಾ? ಗ್ರಹಣ ದಿನ ನಾವು ಗಿರಿ ಗೃಹ ಪ್ರದಕ್ಷಿಣೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ತಿರುವಳ್ಳವರು ಮಾಡ್ತಾಯಿದ್ರು, ಅದ್ರ ಬದಲಿಗೆ ಇವಾಗ ಪ್ರತಿ ಪೌರ್ಣಮಿ ಇಲ್ಲಿ ನಾವು ಮಾಡಬೇಕು ಅಂತ ಎಲ್ಲ ನಮ್ಮ ಭಕ್ತರಿಂದ ಎಲ್ಲ ಸೇರಿ ಡಿಸೈಡ್ ಮಾಡಿ ಇಲ್ಲಿ ಮಾಡ್ತಾಯಿದ್ದೀವಿ. ಇದು 2ನೇದು ಗಿರಿ ಗೃಹ ಪ್ರದಕ್ಷಿಣ. ಇದನ್ನು ಮಾಡಲಿಕ್ಕೋಸ್ಕರ ಬಂದಿದ್ದೀವಿ, ಪ್ರತಿ ಹುಣ್ಣಿಮೆಲಿ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇವತ್ತು ಗ್ರಹಣ ಇದೆ. ಗ್ರಹಣ ದಿವಸ 11 ಗಂಟೆಗೆ ದೇವಸ್ಥಾನ ಬಾಗಿಲಾಗ್ತೀವಿ ಅಂತ ಹೇಳಿ ಗುರುಗಳು ಹೇಳಿದ್ದಾರೆ. ಅದ್ರ ಪ್ರಕಾರ ಇವತ್ತು ಅಷ್ಟರೊಳಗೆ ನಾವು ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ದರ್ಶನಕ್ಕೆ ಬರ್ತಾಯಿದ್ದೀವಿ. ಓಕೆ. ಅಲ್ಲ, ಈಗೇನು ವಿಶೇಷ ಅಂತ ಅಂದರೆ ಈ ಭಕ್ತಾದಿಗಳೇ ಇವು ಹೊಸದಾಗಿ ಎಲ್ಲ ಏನು ಹಳೇದೆಲ್ಲ ಹಾಳಾಗಿದ್ದು ಬಿದ್ದಿತ್ತು ಅದೆಲ್ಲ ನಿರ್ಮಾಣ ಮಾಡ್ಕೊಂಡು ಭಕ್ತಾದಿಗಳೇ, ಅಂದರೆ ಇಲ್ಲಿರ್ತಕ್ಕಂತಹ ಭಕ್ತಾದಿಗಳು ಹೇಳೋದೇನೆಂದರೆ ಗ್ರಹಣದ ದಿನ ನಾವು ಗವಿಗಂಗಾಧರೇಶ್ವರ ದೇವಾಲಯದ ಪ್ರದಕ್ಷಿಣೆಯನ್ನು ಮಾಡಿದ್ದೇವೆ, ಹೀಗಾಗಿ ಕೆಲವೊಂದಿಷ್ಟು ದೋಷಗಳು ಕೂಡ ನಿವಾರಣೆಯನ್ನು ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಭಕ್ತಾದಿಗಳು ಕೂಡ ಬಂದಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಗ್ರಹಣಕ್ಕೂ ಮೊದಲು ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ, ಸಿದ್ಧತೆ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಬೇರೆ ಬೇರೆ ಜಿಲ್ಲೆ ಕಡೆಗಳಿಗೂ ಹೋಗೋಣ. ಈಗ ಮಂಡ್ಯದಿಂದ ನಿಮಿಷಾಂಬ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ನಿಮಿಷಾಂಬ ದೇವಸ್ಥಾನದಲ್ಲಿ ಗ್ರಹಣಕ್ಕೂ ಮೊದಲು ಯಾವ ರೀತಿಯ ಪೂಜಾ ಕೈಂಕರ್ಯಗಳು ನಡೀತಾ ಇದೆ, ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ? ಪ್ರೇಮ್, ಬೆಳಗ್ಗೆಯಿಂದಲೂ ಕೂಡ ನಿಮಿಷಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಎರಡೂ ಕೂಡ ಇರೋದ್ರಿಂದಾಗಿ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮುಂಜಾನೆಯಿಂದಲೂ ಕೂಡ ಅಪಾರ ಪ್ರಮಾಣದ ಭಕ್ತರು ಇಲ್ಲಿ ಬಂದು ನಿಮಿಷಾಂಬ ದೇವಿಯ ದರ್ಶನವನ್ನು ಸರತಿ ಸಾಲು ನಿಂತು ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಕೂಡ ದೇವಸ್ಥಾನ ಓಪನ್ ಆಯಿತು. ಅದಾದ ಬಳಿಕವಾಗಿ ವಿಶೇಷ ಪೂಜೆಗಳು ಇದೀಗ ಆಗಿರುವಂಥದ್ದು. 12 ಗಂಟೆಗೆ ನಿಮಿಷಾಂಬ ದೇವಿಗೆ ಮಹಾಮಂಗಳಾರತಿ ಮಾಡುವ ಮೂಲಕವಾಗಿ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕಲಾಗುತ್ತೆ. ಅಂದರೆ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಇವತ್ತು 12 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುವಂಥದ್ದು. ಅದಾದ ನಂತರವಾಗಿ ಗ್ರಹಣದ ಟೈಮ್ನಲ್ಲಿ ತಾಯಿ ನಿಮಿಷಾಂಬ ದೇವಿಗೆ ಜಲಾಭಿಷೇಕವನ್ನು ಮಾಡಲಾಗುತ್ತೆ. ಈ ವೇಳೆ ಮಂತ್ರ ಪಠಣೆಯನ್ನು ಕೂಡ ಮಾಡಲಾಗುವಂಥದ್ದು. ತದನಂತರ ಅಂದರೆ ನಾಳೆ ಸೋಮವಾರ ಬೆಳಗ್ಗೆ 5 ಗಂಟೆಗೆ ಕೂಡ ದೇವಸ್ಥಾನವನ್ನು ತೆಗೆದು ಆ ವೇಳೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ನಂತರವಾಗಿ ವಿಶೇಷ ಅಲಂಕಾರವನ್ನು ಮಾಡಿ ನಂತರ ವಿಶೇಷ ಪೂಜೆ ಮಾಡಲಾಗುತ್ತೆ. ಇದೇ ವೇಳೆ ಏನು ಗ್ರಹಣದ ಒಂದು ಹೋಮವನ್ನು ಕೂಡ ಮಾಡುವಂಥದ್ದು. ಬಳಿಕ ಸಾರ್ವಜನಿಕರಿಗೆ ತಾಯಿ ನಿಮಿಷಾಂಬ ದೇವಿಯ ದರ್ಶನಕ್ಕೆ ಕೂಡ ಅವಕಾಶ ಮಾಡಲಾಗುತ್ತೆ. ಒಟ್ಟಾರೆ ಇವತ್ತು ಗ್ರಹಣದ ಇರುವಂಥ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಆಚರಣೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಗ್ರಹಣಕ್ಕೂ ಮೊದಲು ರಾಜ್ಯದ ವಿವಿಧ ದೇವಾಲಯಗಳು ಭಕ್ತರಿಂದ ರಶ್ ಆಗಿರುವಂಥದ್ದು. ಬಹುತೇಕ ದೇವಸ್ಥಾನಗಳನ್ನು ಮಧ್ಯಾಹ್ನದಷ್ಟೊತ್ತಿಗೆ ಕ್ಲೋಸ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಅದಕ್ಕೂ ಮೊದಲು ದೇವರ ದರ್ಶನಕ್ಕೆ ಜನ ಮುಂದಾಗಿದ್ದಾರೆ.